ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಾನು ಹರೀಶ್ ನಾಗರಾಜು. ಅತ್ತ ಸಿಡಿ ಕಿಡಿ, ಇನ್ನೊಂದು ಕಡೆ ಬಜೆಟ್. ಕೈಗೆ ಸಾಹುಕಾರನ ಅಸ್ತ್ರ. ಬಿಎಸ್ವೈಗೆ ಫುಲ್ ಟೆನ್ಷನ್. ಬಜೆಟ್ ಅಧಿವೇಶನ, ಇದು ಸಿಡಿ ಕದನ. ಸಿಡಿ ವಿವಾದದ ಬೆನ್ನಲ್ಲೇ ಇದೀಗ ಬಜೆಟ್ ಅಧಿವೇಶನ ಶುರುವಾಗೋ ಫೈನಲ್ ಕ್ಷಣಗಳೇ ಬಂತು. ಕೆಲವೇ ಹೊತ್ತಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಇದೀಗ ಬರ್ತಿರುವಂತಹ ಸುದ್ದಿ, ಬಜೆಟ್ ಕಲಾಪದಲ್ಲಿ ಗ್ಯಾರಂಟಿ ಮಾಡುತ್ತೆ ಸಿಡಿ ಬಾಂಬ್. ಬ್ರೇಕಿಂಗ್ ನ್ಯೂಸ್. ನಿರೀಕ್ಷಣಾ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಮಾರ್ಚ್ 4ನೇ ತಾರೀಕಿಂದ ಶುರುವಾಗುತ್ತಿರುವಂತಹ ಬಜೆಟ್ ಅಧಿವೇಶನ. ಸೋಮವಾರ ಬಜೆಟ್ ಮಂಡನೆ ಇದೆ. ಇವತ್ತು ಮತ್ತು ನಾಳೆ ಚರ್ಚೆ ಆಗುತ್ತೆ. ಸೋಮವಾರ ಬಜೆಟ್ ಮಂಡನೆ ಮಾಡ್ತಾರೆ. ಪ್ರಾರಂಭದಲ್ಲಿ ಒಂದಷ್ಟು ಮಾತು, ಅದಾದ್ಮೇಲೆ ಅಗಲಿದವರಿಗೆ ಸಂತಾಪ, ಅದಾದ್ಮೇಲೆ ಗ್ಯಾರಂಟಿ ಮುಂದೂಡ್ತಾರೆ. ಆದರೆ ಪ್ರತಿಪಕ್ಷದವ್ರು ಬಿಡಲ್ಲ ಚಾನ್ಸ್ನ. ಅವರು ಕೂಡ ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರಕ್ಕೆ ರೆಡಿಯಾಗಿರ್ತಾರೆ. ಸಿಡಿ ಪ್ರಕರಣದಿಂದ ಕಲಾಪದಲ್ಲಿ ದೊಡ್ಡ ಕೋಲಾಹಲ ಆಗುವ ಎಲ್ಲ ಮುನ್ಸೂಚನೆ ಅಂತೂ ಕೊಡುತ್ತೆ. ಫೋರ್ಕಾಸ್ಟ್ ಅಂತೀವಲ್ಲ, ವೆದರ್ ಥರ ಇದುವೆ. ಈಗಾಗಲೇ ನಾವು ಗೆಸ್ ಮಾಡ್ಬೋದು. ಉಭಯ ಸದನದಲ್ಲೂ ಕೂಡ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೋತಾರೆ, ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ. ಸೊ ಹಾಗಾಗಿ ಇದು ಸರ್ಕಾರಕ್ಕೆ ಇರುಸುಮುರುಸು, ಸರ್ಕಾರಕ್ಕೆ ದೊಡ್ಡ ಚಾಲೆಂಜು. ಅವರು ಬಿಡಲ್ಲ. ಅವರು ಅದಕ್ಕೆ ಪ್ರತಿರೋಧ ಒಡ್ಡುವ ಹಾಗೆ, ಸಮರ್ಥನೆ ಮಾಡುವ ಹಾಗೆ ಅವರು ಕೂಡ ತಂತ್ರಕ್ಕೆ ಪ್ರತಿತಂತ್ರವನ್ನು ಅವರು ಕೂಡ ರೂಪಿಸ್ತಾರೆ. ಇವತ್ತಿನ ಬಜೆಟ್ ಅಧಿವೇಶನಕ್ಕೆ ಈಗಾಗಲೇ ಎಲ್ಲ ನಾಯಕರು ವಿಧಾನಸೌಧದ ಒಳಗಡೆ ಬರ್ತಿರುವಂಥ ದೃಶ್ಯ ನೋಡ್ತಿದ್ದೀರಿ. ಕೆಲವೇ ಕ್ಷಣದಲ್ಲಿ ಎನಿ ಮೊಮೆಂಟ್ ಅಲ್ಲಿ ಸಭಾಧ್ಯಕ್ಷರು ಬಂದು ಕೂತ್ಕೋತಿದ್ದ ಹಾಗೆಯೇ ನಾವು ಲೈವ್ ಪಂಚ್ ಮಾಡ್ತೀವಿ. ಅಲ್ಲೇನು ನಡೀತಿದೆ ನಾವು ಕೂಡ ತೋರಿಸ್ತೀವಿ. ಎನಿವೆ, ಇವತ್ತಿನ ಬಜೆಟ್ ಅಧಿವೇಶನ, ಕೆ.ಎಸ್. ಈಶ್ವರಪ್ಪನವರು, ಎಲ್ಲ ಸಚಿವರು, ಎಲ್ಲ ಶಾಸಕರು ಎಲ್ಲರೂ ಎಂಟ್ರಿ ಕೊಡ್ತಿದ್ದಾರೆ. ಇದೀಗ ಬಜೆಟ್ ಕಲಾಪಕ್ಕೆ ಅವರು ಕೂಡ ತಯಾರಿ ಮಾಡ್ಕೊಂಡು ಒಳಗೆ ಬರ್ತಿದ್ದಾರೆ. ಬಲಭಾಗದಲ್ಲಿ ಅಫ್ಕೋರ್ಸ್ ಅದು ಫೈಲ್ ಚಾಟ್ ಬರ್ತಿದ್ದಾರೆ ನೋಡಿ. ಬಜೆಟ್ ಅಧಿವೇಶನಕ್ಕೆ ಇದೀಗ ಎಂಟ್ರಿ ಕೊಡ್ತಿರೋ ಎಲ್ಲ ಸಭಾಧ್ಯಕ್ಷರಾದಿಯಾಗಿ ಸಚಿವರು, ಶಾಸಕರೆಲ್ಲ ಬರ್ತಿದ್ದಾರೆ. ಆದರೆ ಈ ಬಜೆಟ್ ಅಧಿವೇಶನದಲ್ಲಿ ನಾನು ಕೂತು ನೀರಾವರಿ ಇಲಾಖೆಗಳ ಸಂಬಂಧಪಟ್ಟ ಹಾಗೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಸಾಹುಕಾರ ಸಾಹೇಬರು ಕೂಡ ರೆಡಿಯಾಗಿದ್ದರು. ಆದರೆ ಈಗ ಅದಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಅವರೀಗ ಎಕ್ಸ್ ಮಿನಿಸ್ಟರ್. ಆದರೆ ಅವ್ರು ಕಲಾಪಕ್ಕೆ ಬರಲ್ಲ, ಬಿಕಾಸ್ ಸರ್ಕಾರಕ್ಕೆ ಇರುಸುಮುರುಸಾಗುತ್ತೆ, ಮುಜುಗರ ಆಗುತ್ತೆ ಅಂತ ಈಗಾಗಲೇ ಮೆಸೇಜ್ ಪಾಸ್ ಮಾಡಿದಾರಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಬಜೆಟ್ ಕಲಾಪಕ್ಕೆ ಇದೀಗ ಎಂಟ್ರಿ ಕೊಡ್ತಿದ್ದಾರೆ. ವಿಧಾನಸೌಧದ ಒಳಭಾಗಕ್ಕೆ ಮಾಧ್ಯಮಕ್ಕೆ ಮಾತಾಡ್ತಾರೆ ಸಾಮಾನ್ಯವಾಗಿ ಒಳಗೋಗ್ಬೇಕಾದ್ರೆ. ಆದರೆ ಇವತ್ತು ಆ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ, ಬಿಕಾಸ್ ನಿನ್ನೆ ಮೊನ್ನೆಯಿಂದ ಆಗಿರುವ ಬೆಳವಣಿಗೆಯಿಂದ ಸರ್ಕಾರಕ್ಕೊಂದು ದೊಡ್ಡ ಸವಾಲು, ಮುಜುಗರ ಎಲ್ಲವೂ ಇದೆ. ಇನ್ನು ಎಡಭಾಗದಲ್ಲಿ ಒಳಗಡೆ ತೋರಿಸ್ತಾ ಇದ್ದೀವಿ, ವಿಧಾನಸೌಧದ ಒಳಗಡೆ ವಿಧಾನಸಭೆಯ ಕಲಾಪ. ಅಲ್ಲಿಗ ಸಂಸದ ತೇಜಸ್ವಿ ಸೂರ್ಯ ಎಂಟ್ರಿ ಕೊಡ್ತಿದ್ದಾರೆ. ಒಂದಷ್ಟು ಜನ ಶಾಸಕರು, ಸಂಸದರು, ಸಚಿವರುಗಳು ಎಲ್ಲ ಕೂಡ ಒಳಗಡೆ ಹೋಗಿ, ಈಗಂತೂ ಕೊರೋನಾ ಇರೋದ್ರಿಂದ ಇನ್ನೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಡಿಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಮಾಸ್ಕ್ ಇದೆ, ಒಂದಷ್ಟು ಜನ ಇಲ್ಲ. ಬಟ್ ಎನಿವೆ ಅವರೆಲ್ಲರೂ ಕೂಡ ಒಳಗೆ ಎಂಟ್ರಿ ಕೊಡ್ತಿದ್ದಾರೆ. ಅಧಿವೇಶನ ನಡೆಯುವಂಥ ಸಭಾಂಗಣ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಪ್ರತಿಪಕ್ಷದವರಂತೂ ದೊಡ್ಡ ಮಟ್ಟಕ್ಕೆ ಹೋರಾಟಕ್ಕೆ ಸಜ್ಜಾಗಿರ್ತಾರೆ. ಅವ್ರಿಗೂ ಕೂಡ ಅಸ್ತ್ರಗಳು ತುಂಬ ಇದೆ. ಆ ಅಸ್ತ್ರಗಳಿಗೆ ಪ್ರತಿ ಅಸ್ತ್ರವನ್ನು ಹೂಡೋದಕ್ಕೆ ಇವರು ಕೂಡ ರೆಡಿಯಾಗಿದ್ದಾರೆ. ಒಂದಷ್ಟು ನಿಜ, ಸರ್ಕಾರಕ್ಕಂತೂ ಇರುಸುಮುರುಸು ಮುಜುಗರ ಆಗೇ ಆಗುತ್ತೆ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಬೇರೆ ಬೇರೆ ಎದುರಿಸ್ಕೋತಾರೆ. ಅಫ್ಕೋರ್ಸ್ ಕೊರೋನಾ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿಚಾರಗಳು, ಇನ್ನೂ ಹಲವಾರು ಜೊತೆಗೆ BJPಯಲ್ಲೇ ಎದ್ದಿರುವಂಥ ಬೇಗುದಿಗಳು, ಅವರ ಶಾಸಕರೇ ಅವರ ಸರ್ಕಾರದ ವಿರುದ್ಧ ಎತ್ತಿರುವಂಥ ಧ್ವನಿಗಳು, ಹೋರಾಟಗಳು, ಇವೆಲ್ಲವೂ ಕೂಡ ಪ್ರತಿಪಕ್ಷಕ್ಕೆ ಯಾವಾಗಲೂ ಅಸ್ತ್ರನೇ. ಇವಾಗ ಇಷ್ಟೆಲ್ಲ ಆದಮೇಲೆ ಅವ್ರು ಬಿಡ್ತಾರಾ? ಚಾನ್ಸೇ ಇಲ್ಲ. ಜೊತೆಗೆ ಈಗಾಗಲೇ CLP ಸಭೆ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದೆಲ್ಲವೂ ಕೂಡ ಇವಾಗ ಕಲಾಪದಲ್ಲಿ ಎದ್ದೇಳುವಂಥ ದೊಡ್ಡ ಮಟ್ಟದ ಕೋಲಾಹಲದ ಲಕ್ಷಣ ಅಂತೂ ಕಾಣಿಸ್ತಾ ಇದೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವರ ಕಾಲಿಗೆ DK ಶಿವಕುಮಾರ್ ಅವರು ನಮಸ್ಕಾರ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ನೆನೆ ಜನಧ್ವನಿ ಕಾರ್ಯಕ್ರಮಕ್ಕೂ ಮುಂಚೆ ನಡೆದಂಥ ಪ್ರಕ್ರಿಯೆ ಇದು. ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ DK ಶಿವಕುಮಾರ್. ಬ್ರೇಕಿಂಗ್ ನ್ಯೂಸ್. ಇವಾಗ ಯಾಕೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇತ್ತೀಚೆಗೆ ಮೈಸೂರು ಮಹಾನಗರ ಪಾಲಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ
ಬಿಟ್ಟು ಬಿಡದೆ ತೆಗೆದುಕೊಂಡಂತಹ ನಿಲುವುಗಳು, ಯಾರೇನೇ ಬಂದರೂ ಕೂಡ ಅಲ್ಲಿಂದ ಮಿಸ್ಕಾಡಲಿಲ್ಲ. ಒಂದು ರೀತಿ ನೀನಾ ಅನ್ನುವಷ್ಟರ ಮಟ್ಟಿಗೆ KPCC ಅಧ್ಯಕ್ಷ ಮತ್ತು CLP ನಾಯಕ ಇದೆಲ್ಲ ಬೆಳವಣಿಗೆ ನಡೀತಿತ್ತಲ್ಲ. ಇದರ ಬೆಳವಣಿಗೆಯ ನಡುವೆ ನೆನ್ನೆ ನಡೆದದ್ದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಅಂದರೆ ಮುನಿಸಿಕೊಂಡಿದ್ದವರು ಅವರು ಹೈಕಮಾಂಡ್ ನಾಯಕರೇ ಬಂದು ಸಮಸ್ಯೆ ಇತ್ಯರ್ಥ ಮಾಡಿದ್ರು ಕೂಡ ತನ್ವೀರ್ಗೆ ನೋಟಿಸ್ ಕೊಟ್ಟಿದ್ರು. ಇದಾದ ಬಳಿಕ ನಿನ್ನೆ ಜನಧ್ವನಿ ಕಾರ್ಯಕ್ರಮ ಇತ್ತು, ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರು. ಆಗ ಬಲಭಾಗದ ದೃಶ್ಯ ಏನಪ್ಪಾ ಅಂದರೆ DK ಶಿವಕುಮಾರ್ ಅವರು ಹಿರಿಯ ನಾಯಕರು ಬಂದ ತಕ್ಷಣ ಸರ್ ನಮಸ್ಕಾರ ಸರ್ ಅಂತ ನೇರವಾಗಿ ಕೈ ಮುಗಿಯುವುದರ ಜೊತೆಗೆ ಅವರ ಕಾಲಿಗೆ ಬಿದ್ದು ನಮ್ಮ ಕಾಲಿಗೆ ತಗೊಂಡ್ರು. ಗುಡ್ ಜಸ್ಟ್ ರಾಜಕಾರಣದಲ್ಲೂ ಮತ್ತು ಬೇರೆ ಬೇರೆ ಕೂಡ ಹಿರಿಯ ಆಫೀಸರ್ ಅಂದರೆ ನಾಯಕರು ಬಂದಾಗ, ಒಂಥರ ಮೆಂಟರ್ ಇದ್ದವ್ರು ಬಂದಾಗ ಅವ್ರಿಗೊಂದು ನಮಸ್ಕಾರ ಮಾಡೋದು, ಅವ್ರ ಕಾಲಿಗೆ ಬಿದ್ದು ಸರ್ ನಮಸ್ಕಾರ ಸರ್ ಅಂತ ಅನ್ನೋದು ಒಂದು ಗುಡ್ ಜೆಸ್ಚರ್ ತೋರಿಸಿದ್ದಾರೆ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಕೂಡ ಅದಷ್ಟೇ ಚೆನ್ನಾಗಿ ಅದನ್ನು ಸ್ವೀಕರಿಸಿ ಅವರ ಹೆಗಲ ಮೇಲೆ ಕೈ ಇಟ್ಟು ಚೆನ್ನಾಗಿದೆಯಪ್ಪ ಅನ್ನೋ ಥರ, ಒಳ್ಳೇದಾಗ್ಲಪ್ಪ ಅನ್ನೋ ಥರ ಅವರು ಆಶೀರ್ವಾದ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ, ಆರೋಗ್ಯಕರವಾದಂಥ ಬೆಳವಣಿಗೆ, ಈ ಹೆಲ್ತಿ ಆ್ಯಕ್ಟಿವಿಟೀಸ್ ಅಂತೀವಲ್ಲ ಆ ಥರ ರಾಜಕಾರಣದಲ್ಲಿ ಇದಿರಬೇಕು ಅಂತ ನೋಡೋಕೆ ಹೋದ್ರೆ ವೆರಿ ಗುಡ್. ಜನಧ್ವನಿ ಕಾರ್ಯಕ್ರಮದಲ್ಲಿ ನಡೆದಂಥ ಬೆಳವಣಿಗೆ ಇದು. ಇದೊಂದು ರಾಜಕೀಯ ಪಿತೂರಿ ಅಂತ ಅನಿಸ್ತಾ ಇದೆ. ದುರುದ್ದೇಶದಿಂದ ಮಾಡಿದ್ದಾರೆ. ಈಗ ಸುಳ್ಳು ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದಾರಲ್ಲ, ಇನ್ನೇನಿದೆ? So I think he should resign in the first place. A very serious allegation which has happened on him. ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಡಿಸ್ಮಿಸ್ ಮಾಡಿ ಮಂತ್ರಿ ಮಂಡಲದಿಂದ ಕೈ ಬಿಡಬೇಕಾಗುತ್ತೆ. ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆಯಲ್ಲಿ ಅಂದರೆ ಪ್ರಯಾರಿಟಿ ಮೇಲ್ತರ ಇರುವಂತಹ ಒಂದು ನ್ಯೂಸ್, ಅದು CD ಪ್ರಕರಣ. ಇದು ಸಾವ್ಕಾರ್ CD ಪ್ರಕರಣದ ತನಿಖೆ ಈಗ ಚುರುಕಾಗ್ತಾ ಇದೆ. ಇವತ್ತು ದೂರುದಾರ ದಿನೇಶ್ ಕಲ್ಲಹಳ್ಳಿ ವಿಚಾರಣೆ ನಡೀತಾ ಇದೆ. ಆದರೆ ಭದ್ರತೆ ಇಲ್ಲ ಅಂತ ಇಂದಿನ ವಿಚಾರಣೆಗೆ ಗೈರು. ಯಾಕೆಂದರೆ 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಕರೆದಿದ್ರು ಕಬ್ಬನ್ ಪಾರ್ಕ್ ಪೊಲೀಸರು. ಆದರೆ ನನಗೆ ಭದ್ರತೆ ಇಲ್ಲ ಅಂತ ವಿಚಾರಣೆಗೆ ಬಂದಿಲ್ವಂತೆ. ಬ್ರೇಕಿಂಗ್ ನ್ಯೂಸ್. ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಕಲ್ಲಹಳ್ಳಿ ಪತ್ರ ರವಾನೆ ಮಾಡಿದ್ದಾರೆ. ನನಗೆ ಭದ್ರತೆ ಇಲ್ಲ ಅಂತ ಪತ್ರ ಬರೆದಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ಗೆ ಪತ್ರವನ್ನು ರವಾನಿಸಿದ್ದಾರೆ. ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿದ್ರು. ಸಂತ್ರಸ್ತೆ ಬಗ್ಗೆ ಮಾಹಿತಿ ಕೇಳಿದ್ರು, ಸಂಗ್ರಹ ಮಾಡೋದಕ್ಕೆ ಸಿದ್ಧತೆ ನಡೆದಿತ್ತು. ಆದರೆ ಇಂದಿನ ವಿಚಾರಣೆಗೆ ಗೈರಾಗುತ್ತಿದ್ದಾರೆ ದೂರುದಾರ ದಿನೇಶ್ ಕಲ್ಲಹಳ್ಳಿ. ರೀಸನ್, ನನಗೆ ಭಯ ಇದೆ, ಹೆದರಿಕೆ ಇದೆ, ನನಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ಹಾಗಾಗಿ ನಾನು ಕಾಣಿಸ್ಕೊಳ್ಳೋಕ್ಕಾಗಲ್ಲ, ಹೊರಗೆ ಬರೋಕ್ಕಾಗಲ್ಲ, ಒಂದು ಕಡೆ ಇದೀನಿ ನಾನು ಅಂತ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಒಂದು ಲೆಟ್ರನ್ನು ರವಾನಿಸಿದ್ದಾರೆ. ಅಫ್ಕೋರ್ಸ್ ಅವ್ರ ಲಾಯರ್ ಮೂಲಕ ಕಳಿಸ್ಕೊಟ್ಟಿರ್ತಾರೆ. ದಿನೇಶ್ ಕಲ್ಲಹಳ್ಳಿ ವಿಚಾರಣೆ ಹಾಗಾಗಿ ಇವತ್ತು ನಡೆಯಲ್ಲ. 11 ಗಂಟೆಗಿತ್ತು, ಆದರೆ ಅವರು ಗೈರಾಜರಾಗಿದ್ದಾರೆ. ಅದಕ್ಕೆ ರೀಸನ್ ಕೊಟ್ಟಿದ್ದಾರೆ. ಕಬ್ಬನ್ಪೇಟೆ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ಗೆ ಲೆಟರ್ ಕಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಗುಡ್ ಮಾರ್ನಿಂಗ್. ಏನ್ ನಡೀತಿದೆ ಅಲ್ಲಿ? ಸರ್, ಚಂದ್ರ, ಈಗ ಏನು ರಮೇಶ್ ಜಾರಕಿಹೊಳಿ CD ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ದೂರುದಾರ ಹಾಗೆ ಮತ್ತೆ ಸಾಮಾಜಿಕತೆ ಇರುವಂತಹ ದಿನೇಶ್ ಕಲ್ಲಹಳ್ಳಿ ಇಲ್ಲಿ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಇವತ್ತು ವಿಚಾರಣೆಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆದ್ರೆ ಇವತ್ತು ಆದ್ರೆ ಏನು ದಿನೇಶ್ ಕಲ್ಲಹಳ್ಳಿ ಅವರು ಒಂದು ಮತ್ತೆ ಇನ್ಸ್ಪೆಕ್ಟರ್ಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ನಮ್ಗೆ ಭದ್ರತೆ ಕಾಡ್ತಾ ಇದೆ, ಮತ್ತೆ ಯಾಕಂದ್ರೆ ನಮ್ಗೆ ಬೆದರಿಕೆ ಕರೆಗಳು ಬರ್ತಾ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಇವತ್ತು ಹಾಜರಕ್ಕೆ ಆಗ್ತಾ ಇಲ್ಲ. ಈ ನಡುವೆ ನಾನು ಈಗಾಗಲೇ ರಾಮನಗರ ಜಿಲ್ಲಾ SP ಮತ್ತೆ ಅಲ್ಲಿನ ತನಿಖಾಧಿಕಾರಿ ಪೊಲೀಸರು ಕೂಡ ಒಂದು ದೂರನ್ನ ಕೊಟ್ಟಿದ್ದಾನೆ. ನಮ್ಗೆ ಭದ್ರತೆ ಬೇಕಾಗಿದೆ ಅನ್ನೋ ಬಗ್ಗೆ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗಾಗಿ ನಮ್ಗೆ ಸೂಕ್ತ ಭದ್ರತೆ ಕೊಟ್ಟಿದ್ದೆ ಆದಲ್ಲಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ. ಅದಲ್ಲದೆ ಪತ್ರದಲ್ಲಿ 9ನೇ ತಾರೀಕು ನಮ್ಗೆ ಸೂಕ್ತ ಭದ್ರತೆ ಸಿಕ್ಕರೆ ನಾನು ಬಂದು ವಿಚಾರಣೆಗೆ ಹಾಜರಾಗಿ ನಿಮಗೇನು ಮಾಹಿತಿ ಕೊಡ್ಬೇಕೋ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯ ಈ ಹಿರಿಯ ಅಧಿಕಾರಿಗಳ ಜೊತೆ ತನಿಖಾಧಿಕಾರಿಗಳ ಒಂದು ಚರ್ಚೆಯನ್ನ ಮಾಡಿ ಅವರಿಗೆ ಭದ್ರತೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ನಂತರ ಯಾವತ್ತು ಮುಂದಿನ ದಿನಾಂಕ ಕೊಡುವುದ್ರ ಬಗ್ಗೆ ಈಗಾಗಲೇ ತನಿಖಾಧಿಕಾರಿಗಳು ಒಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಹರೀಶ್ ನಾಗರಾಜ್. ಅಂದ್ರೆ ಸದ್ಯ ಈಗ ದಿನೇಶ್ ಕಲ್ಲಹಳ್ಳಿ ಅವರ ಸ್ವಗ್ರಾಮದಲ್ಲಿ ಇರುವಂತದ್ದು. ಸದ್ಯ ಈಗಾಗಲೇ ರಾಮನಗರದ ಒಂದು SP ಆಗಿರುವಂತದ್ದು ಅಲ್ಲಿನ ಸ್ಥಳೀಯ ಪೊಲೀಸರ ಜೊತೆ ಕೂಡ ಅವ್ರಿಗೆ ಏನ್ ಥ್ರೆಟ್ ಇರೋದು ಮಾಡ್ಕೊಂಡಿದ್ದಾರೆ. ಎನಿ ಚಾನ್ಸ್ ಅಂದ್ರೆ ಈಗ ಪೊಲೀಸ್ ಆಫೀಸರ್ಸ್ ಅವ್ರ ಹತ್ರ ಹೋಗಿ ಮಾಹಿತಿ ಕಲೆ ಹಾಕೋದು
ಇಲ್ಲ ಎಸ್ ಸರ್ ಅಂದ್ರೆ ಈ ಪ್ರಕರಣ ಬಹಳ ಗಂಭೀರವಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಅಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಅವರಿಂದ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕಡಿಮೆ ಇದೆ. ಹೀಗಾಗಿ ಅವರನ್ನೇ ಸ್ಟೇಷನ್ ಬಳಿ ಕರೆಸ್ಕೊಂಡು ವಿಚಾರಣೆ ಮಾಡುವಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಈಗ ದಿಢೀರನೆ ಅವ್ರೀಗ ಒಂದು ಪತ್ರವನ್ನ ರವಾನೆ ಮಾಡಿದ್ದಾರೆ ವಿಚಾರಣೆಗೆ ಹಾಜರಾಗುತ್ತಿಲ್ಲ ಅಂತ ಹೇಳಿ. ಎಸ್ ಸರಿ ಅಂದ್ರೆ ಈಗ ಸ್ಥಳೀಯ ಅಂದ್ರೆ ಅವ್ರು ಇರುವಂತದ್ದು ರಾಮನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂತದ್ದು. ಹೀಗಾಗಿ ಅವ್ರು ಈಗಾಗಲೇ ಅವರು ರಾಮನಗರ ಎಸ್ ಪಿ ಅವ್ರ ಜೊತೆ ಒಂದು ಚರ್ಚೆಯನ್ನ ಮಾಡಿ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಬೆದರಿಕೆ ಇದೆ, ಹೀಗಾಗಿ ಭದ್ರತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರಾಮನಗರದ ಪೊಲೀಸರು ಕೂಡ ಅವ್ರಿಗೆ ಭದ್ರತೆ ಕೊಡೋದ್ರ ಬಗ್ಗೆ ಒಂದು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಅವರು ಥ್ರೆಟ್ ಇರೋದ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಈ ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರು ಈಗ ಸದ್ಯ ಪ್ರಕರಣ ಗಂಭೀರ ಹಿನ್ನೆಲೆಯಲ್ಲಿ ಅವರು ಕೂಡ ಅಲ್ಲಿ ಭದ್ರತೆಯನ್ನ ಕೊಡಲಾಗುತ್ತೆ. ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ವಿಚಾರ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೆಲವು ಬೇಡಿಕೆಯನ್ನು ಈಡೇರಿಸಬಹುದು ಅಂದಿದ್ದಾರೆ ಶಶಿಕಲಾ ಜೊಲ್ಲೆ. ಬ್ರೇಕಿಂಗ್ ನ್ಯೂಸ್. ಮಕ್ಕಳ ಕಲ್ಯಾಣ ಸಚಿವೆ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಚಿವರಾದಂತಹ ಶಶಿಕಲಾ ಜೊಲ್ಲೆ ಮೇಡಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೆಲವು ಬೇಡಿಕೆಗಳನ್ನು ಈಡೇರಿಸಬಹುದು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಬೇಡಿಕೆಗಳಿವೆ. ಸೇವಾ ಹಿರಿತನ ವಿಚಾರದ ಬೇಡಿಕೆ ಇಟ್ಟಿದ್ದಾರೆ. ಶೀಘ್ರವೇ ಬೇಡಿಕೆ ಈಡೇರಿಸೋದಕ್ಕೆ ನಾವು ಕ್ರಮ ತಗೋತೀವಿ ಎಂದರು ಶಶಿಕಲಾ ಜೊಲ್ಲೆ ಮೇಡಂ. ಮೊನ್ನೆಯೂ ಪ್ರತಿಭಟನೆ ಆಗಿತ್ತು, ಇವತ್ತು ಕೂಡ ಪ್ರತಿಭಟನೆ. ಅಫ್ಕೋರ್ಸ್ ಇವತ್ತು CITU ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ನವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಶಶಿಕಲಾ ಜೊಲ್ಲೆ ಮೇಡಂ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಅಂಗನವಾಡಿ ಕಾರ್ಯಕರ್ತೆಯರದು ಅನೇಕ ಬೇಡಿಕೆಗಳು ಅನೇಕ ವರ್ಷಗಳಿಂದ ಇದ್ದಾವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಬೇಡಿಕೆಗಳು ಕೂಡ ಇದ್ದಾವೆ. ಅದರಲ್ಲಿ 2-3 ಮಾತ್ರ ನಾವು ರಾಜ್ಯ ಸರ್ಕಾರದಿಂದ ನಿರ್ಣಯವನ್ನು ತಗೊಳ್ಳುವಂಥ ಬೇಡಿಕೆಗಳಿದ್ದಾವೆ. ಇನ್ನುಳಿದಂಥದ್ದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಕೇಂದ್ರಕ್ಕೂ ಕೂಡ ಅದು ಮನವಿ ಈಗಾಗಲೇ ನಾನು ಒಂದು ಸತಿ ಸಲ್ಲಿಸಿದ್ದೀನಿ. ಅದು ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ಅವಲಂಬಿತ ಆಗಿರ್ತದೆ. ಅವರ ಇಡಿಗಂಟಿನ ಬಗ್ಗೆ ಇರ್ಬೋದು, ಆಮೇಲೆ ಅವರ ಸೇವಾ ವೇತನದ ಮೇಲೆ ಗೌರವಧನ ಹೆಚ್ಚಳ ಆಗ್ತಿರ್ಬೋದು. ಇವೆರಡೂ ಕೂಡ ನಾನು ಈಗಾಗಲೇ ಒಂದು 4-5 ಸಭೆಗಳನ್ನು ಅಧಿಕಾರಿಗಳ ಜೊತೆಗೆ ಮಾಡಿ ಅದು ಒಂದು ಹಂತಕ್ಕೆ ತಂದಿದ್ದೀನಿ. ಪ್ರೀ ಬಜೆಟಲ್ಲೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಜಿಯವರ ಹತ್ರ ನಾನು ಮಾತಾಡಿದ್ದೀನಿ. ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಏನು ಅವರ ಬೇಡಿಕೆಗಳಿದ್ದಾವೆ ಅದಕ್ಕೆ ಸ್ಪಂದಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಿನ್ನೆ ಕೂಡ ಅವರೆಲ್ಲರದ್ದು ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಕರೆದು ಒಂದು ಸಭೆಯನ್ನು ಕೂಡ ನಾನು ಮಾಡಿದ್ದೀನಿ. ಅದರಲ್ಲೂ ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಕೂಡ ರಾಜ್ಯ ಸರ್ಕಾರದಿಂದ ಇರುವಂಥ ಒಂದು ಬೇಡಿಕೆಗಳಿಗಾದರೂ ಸ್ಪಂದಿಸಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ. ಮತ್ತು ಇದು ಅಧಿವೇಶನ ಆದ ನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಸ್ವತಃ ಹೋಗಿ ನಮ್ಮ ಕೇಂದ್ರದ ಮಂತ್ರಿಗಳ ಜೊತೆನೂ ಕೂಡ ಈಗಾಗಲೇ 2 ಬಾರಿ ಮಾತಾಡಿದ್ದೀನಿ. ಹೋಗಿ ಅಲ್ಲಿ ಕೂತ್ಕೊಂಡು ಅದರ ಬಗ್ಗೆ ನಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಮರದ ಕೆಳಗೆ ಜೀವನ ಸಾಗಿಸ್ತಿದ್ದ ವಿಧವೆಗೆ ಯುವಕರು ಇದೀಗ ಮಾನವೀಯತೆ ತೋರಿಸಿದ್ದಾರೆ. ಸ್ವಂತ ಖರ್ಚಿನಿಂದಲೇ ಯುವಕರು ಶೆಡ್ ಅನ್ನು ಹಾಕೊಟ್ಟು ಸಹಾಯ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ನಿವಾಸಿ 15 ವರ್ಷದ ಹಿಂದೆ ಸುನೀತಾ ಎಂಬಾಕೆ ಪತಿಯನ್ನ ಕಳ್ಕೊಂಡಿದ್ರು. ಲಾಕ್ಡೌನ್ ಇಂದ ಕೆಲಸ ಇರಲಿಲ್ಲ. ವಿಧೆಯೊಬ್ಬರು ಬೀದಿಗೆ ಬಿದ್ದಿದ್ರು. ಬಾಡಿಗೆ ಕಟ್ಟೋದಕ್ಕೆ ಮಾಲೀಕ ಮನೆ ಖಾಲಿ ಮಾಡಿಸ್ದ. ಬಾಡಿಗೆ ಮನೆಯಿಂದ ಹೊರಬಿದ್ರು. ವಿರಾಜಪೇಟೆ ತಾಲೂಕಿನ ತಟ್ಟಹಳ್ಳಿಗೆ ಬಂದು ತಂದೆಯ ಖಾಲಿ ಜಾಗದ ಮರದ ಬುಡದಲ್ಲಿ ಜೀವನ ಸಾಗಿಸ್ತಾ ಇದ್ರು. ವಿಧೆಯ ಈ ಸುದ್ದಿ ಕೂಡ ಎಲ್ಲ ಕಡೆ ವೈರಲ್ ಆಯಿತು. ಜನ ಸಹಾಯಕ್ಕೆ ಬಂದರು, ಶೆಡ್ ಅನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಮಾನವೀಯತೆ ಮೆರೆದಿದ್ದಾರೆ. ವೆರಿ ಗುಡ್. ಮದುವೆಯಾಗಿ ಆದಮೇಲೆ 2 ಮಕ್ಕಳಾದ್ರು ಸರ್. ಸಣ್ಣ ಏಜಲ್ಲೇ ಯಜಮಾನ್ರಿ ಇಲ್ಲ, ಅವರು ಸಣ್ಣದಲ್ಲೇ ತೀರ್ಕೊಂಡ್ಬಿಟ್ಟಿದ್ರು. ಮತ್ತು 2 ಮಕ್ಕಳನ್ನ ಒಬ್ಬಳೇ ಕಷ್ಟಪಟ್ಟೆಲ್ಲ ಸಾಕಿದ್ದೀನಿ. ಕೂಲಿ ಕೆಲಸ ಎಲ್ಲ ಮಾಡಿಬಿಟ್ಟು ಅವ್ರನ್ನೇ ಸಾಕ್ತಾ ಇದ್ದೆ. ಆದರೆ ಇಷ್ಟು ವರ್ಷ ಯಾವ ತೊಂದರೆನೂ ಇರಲಿಲ್ಲ. ನಾನು ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡೆಲ್ಲ ಇದ್ದೆ. ಇವಾಗ ಕೋವಿಡ್ ಬಂದಲಿಂದ 7-8 ತಿಂಗಳಲ್ಲಿ ನನಗೆ ಕೆಲಸನೇ ಇರಲಿಲ್ಲ. ಮನೆ ಒಳಗಡೆನೇ ಇದ್ದಿದ್ವಿ, ಎಲ್ಲೂ ಕೆಲಸನೂ ಇರಲಿಲ್ಲ. ಅದರಿಂದ ಮತ್ತೇನಾಯಿತು, ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್ ಆದಮೇಲೆ 1 ತಿಂಗಳು ಒಂದು ಶಾಪಿಗೆ ಕೆಲಸಕ್ಕೆ ಹೋದೆ. ಕೆಲಸಕ್ಕೆ ಹೋದ್ಮೇಲೆ ನನಗೆ ಕೊರೋನಾ ಆಯಿತು. ನನಗೆ ಕೊರೋನಾ ಆದಮೇಲೆ ನಾನು 3 ತಿಂಗಳ ಪಕ್ಕ ಮನೆಯಲ್ಲೇ ಅದೇ ನಾನು. ಮತ್ತು ನನಗೆ ತಿನ್ನಲಿಕ್ಕೂ ಕೂಡ ತುಂಬಾ ಕಷ್ಟ. ರೇಷನ್ ಅಕ್ಕಿ ಇರೋದ್ರಿಂದ ಹೆಂಗೋ ಅದರಲ್ಲಿ ಊಟ ಮಾಡೋದೆಲ್ಲ ನನಗೆ ಅದೇ ಅಡ್ಜಸ್ಟ್ ಆಗ್ತಿತ್ತು. ಆದರೆ ಮನೆ ಬಾಡಿಗೆ ಬಡ್ಡಿಯಿಂದ ತೆಗೆದು ಮಕ್ಕಳನ್ನ ಓದಿಸ್ತಾ ಇದ್ದೆ. ಸ್ಕೂಲ್ ಫೀಸ್, ಅವ್ರಿಗೆ ಅದು ಇದು ಖರ್ಚೆಲ್ಲ.
ಮತ್ತು ಸಂಘಗಳಿಂದನೂ ಸಾಲ ತೆಗೆದಿದ್ದೆ. ಇದೆಲ್ಲ ಹಿಂಸೆ ಆಯಿತು. ದಿನಾ ಈ ಬೆಳಿಗ್ಗೆ ಇದ್ರೆ ಸಾಲದವರು ಹಿಂಸೆ ಮಾಡಲಿಕ್ಕೆ ಸ್ಟಾರ್ಟ್ ಆದರು. ಕೈಯಲ್ಲಿ ಕೆಲಸ ಇದ್ದರೆ ಹೆಂಗಾದರೂ ಕಟ್ತೀನಿ ಸರ್, ನಾನು ಯಾರನ್ನೂ ಎದುರ್ತಿರ್ಲಿಲ್ಲ, ಒಬ್ಬಳೇ ಮಾಡ್ತಿದ್ದೆ. ಆದರೆ ಇವಾಗ ನನಗೆ ಯಾವ ದಾರಿನೂ ಇಲ್ಲ, ನನಗೆ ಎದ್ದು ನಡಿಲಿಕ್ಕೂ ಶಕ್ತಿ ಇಲ್ಲ, ತುಂಬ ಹೊತ್ತು ನಿಲ್ಲಲಿಕ್ಕೂ ಆಗ್ತಿಲ್ಲ. ಈ ಕೊರೋನಾ ಬಂದಿದ್ದರಿಂದ ತುಂಬಾ ಶಕ್ತಿ ಆಗ್ತಿದೆ. ಅದರಿಂದ ನನಗೆ ಬೇರೆ ಯಾವ ದಾರಿ ಇಲ್ಲದೆ ಈಗ ನನಗೆ ತಪ್ಪಂದು ಅಂತೇಳಿ ಸ್ವಲ್ಪ ಜಾಗ ಇತ್ತು ಸರ್, ಅದಕ್ಕೆ ನಾನು ಅಲ್ಲಿ ಬಂದುಬಿಟ್ಟು ಈಗ ನಾನು ಥಿಂಗ್ಸ್ನ ಎಲ್ಲ ಗ್ರೂಪಲ್ಲಿ ಎಲ್ಲ ಗ್ರೂಪಲ್ಲಿ ಬಂದಿದ್ದು ನಮಗೆ. ಬಟ್ ನಮ್ಮ ಪಕ್ಕದವರು ಅಂತ ನಮಗೆ ಪಕ್ಕದವರು ಅಂತ ಗೊತ್ತಿತ್ತಿಲ್ಲ ನಮಗೆ. ನನ್ನ ಫ್ರೆಂಡ್ ಒಬ್ಬರು ವೀಡಿಯೋ ಕಳಿಸ್ಬಿಟ್ಟು ಹೇಳಿದ್ರು, ನನ್ನ ವೀಡಿಯೋ ನೋಡು ಅಂತ ಹೇಳಿದ್ರು. ಸೊ ನಾವು ವೀಡಿಯೋ ಓಪನ್ ಮಾಡಿ ನೋಡುವಾಗ ಎಲ್ಲ ಗ್ರೂಪಲ್ಲಿ ಬಂದಿರೋ ವೀಡಿಯೋನೇ ಸುನೀತಾ ಅವ್ರದ್ದು. ಆಗ ವೀಡಿಯೋ ನೋಡ್ಬಿಟ್ಟು ನಾನು ಹೇಳಿದೆ, ಏನು ಎಲ್ಲಿರೋರು ಅಂತ ಕೇಳಿದೆ. ಆಗ ಇಲ್ಲ ನಮ್ಮವ್ರು ಅವರೇ, ಹಿಂಗೆ ಮನೆ ಇಲ್ಲದೆ ಮನೆ ಜಾಗ ಇದೆ, ಅವರಿಗೆ ಮನೆ ಇಲ್ಲ, 15 ವರ್ಷದಿಂದ ಪೊನ್ನಂಪೇಟೆ ಅಲ್ಲೆಲ್ಲೋ ವಾಸ ಇದ್ದರು. ಸೊ ನಮ್ಮ ಊರೇ ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಸೊ ಆಯ್ತು ನಾವು ಹೋಗಿ ಅವ್ರನ್ನ ವಿಚಾರಿಸ್ತೀವಿ ಏನವ್ರ ಸಮಸ್ಯೆ ಅಂತ ಕೇಳ್ಬಿಟ್ಟು ಹೋಗಿ ಕೈಲಿ ಆದಷ್ಟು ನಾವು ಮಾಡುವ ಅಂತೇಳಿ ಈ ಸೆಡ್ಡನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅಂತ ಹೇಳಿದ್ರೆ ನಾವೀಗ ಈ ಯುಕಾಲಿ ರೀಪರ್ ಈ ಫೀಸ್ಗಳೆಲ್ಲ ಪಿರಿಯಾಪಟ್ಟಣ ಹೋಗಿ ತೊಗೊಂಡ್ಬಂದು, ಮತ್ತು ಇನ್ನೊಂದು ಹೇಳಿದ್ರೆ ನಮ್ಮ ಫ್ರೆಂಡೇ ಎಲ್ಲ ಹೆಲ್ಪ್ ಮಾಡಿದ್ರು. ಫ್ರೆಂಡ್ ಅವರು ತೋಟದಿಂದ ನಾವು ಎಷ್ಟು ಬೇಕು ಕರ್ಕೊಂಡು ಹೋಗಿ ಅದೇನು ಬೇಕೋ ತಗೊಂಡೋಗಿ ಕರ್ಕೊಂಡೋಗಿ ಮಾಡಿಕೊಡಿ ಅಂತ ಹೇಳಿದ್ರು. ಮತ್ತು ನಮ್ಮೊಟ್ಟಿಗೆ ನೆಲ್ಲೂದ್ಕೆರೆ ಹೆಲ್ಪ್ಲೈನ್ಸ್ ತಂಡ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರು. ಅವರೊಂದು 10 ಸೀಟ್ ತೊಗೊಂಡು ನಮ್ಗೆ ತಂದು ಕೊಟ್ಟರು, ಸ್ವಲ್ಪ ತಾರ್ಪಲು ತಗೊಂಡು ಬಂದು ಕೊಟ್ಟರು. ಮತ್ತು ನಮ್ಮ ಊರಲ್ಲೇ ಸ್ವಲ್ಪ ಕೆಲವು ವ್ಯಕ್ತಿಗಳು ಒಂದು ಸ್ವಲ್ಪ ಸಣ್ಣದಾಗಿ ಒಂದು ನಿಮ್ಮ ಖರ್ಚಿಗಿರೋ ದುಡ್ಡು ಅಮೌಂಟ್ ಕೊಡ್ತೀವಿ, ನೀವು ಅದು ನೋಡಿ ಮಾಡಿ ಅಂತ ಹೇಳಿ ನಮ್ಗೆ ಸಣ್ಣದಾಗಿ ಸಹಾಯ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವಂತಹ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ. 100 ಎಕರೆ ಅರಣ್ಯ ಸರ್ವನಾಶ ಆಗೋಗಿದೆ. ನೀವು ನೋಡ್ತಿರುವಂತಹ ದೃಶ್ಯ ರಾತ್ರಿ ಮತ್ತು ಬೆಳಗಿನ ಸಮಯ. ಅಪಾರ ಪ್ರಮಾಣದ ಪ್ರಾಣಿ ಸಂಕುಲ ಅಲ್ಲಿತ್ತು, ಅದು ಬಲಿಯಾಗಿರುವಂತಹ ಶಂಕೆ ಇದೆ. ಮೌಜು ಮಸ್ತಿಗೆ ಬಂದು ಅಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋ ಸಾಧ್ಯತೆ ಇದೆಯಂತೆ. ಇಂತಹ ಘಟನೆ ಅವಾಗವಾಗ ನಡೀತಿದ್ರು, ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಅನ್ನೋ ಆರೋಪ ಸ್ಥಳೀಯರಿಂದ ಕೇಳಿಬರ್ತಾ ಇದೆ. ರಾಯಚೂರು ನಗರದ 4 ರೈಸ್ ಮಿಲ್ಗಳ ಮೇಲೆ ದಾಳಿಯಾಗಿದೆ. ಅಕ್ರಮವಾಗಿ ಅಕ್ಕಿಯನ್ನ ಸಂಗ್ರಹಿಸಿಟ್ಟಿದ್ರು ಆ ಗಿರಣಿಗಳ ಮೇಲೆ ಇದೀಗ ದಾಳಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. $844 ಚೀಲಗಳಲ್ಲಿತ್ತು 44,000 kg ಪಡಿತರ ಅಕ್ಕಿ. ಅಷ್ಟು ಕೂಡ ಪತ್ತೆಯಾಗಿದೆ. ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಅವರ ಇಡೀ ತಂಡದಿಂದ ದಾಳಿ ಮಾಡಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ 844 ಚೀಲ. ಅಬ್ಬಬ್ಬ, ಇಷ್ಟು ಅಕ್ರಮವಾಗಿ ಆ ಗಿರಣಿಯ ಮೇಲೆ ದಾಳಿ ಮಾಡಿದಾಗ ಗೊತ್ತಾಗಿದ್ದು 44,000 kg ಪಡಿತರ ಅಕ್ಕಿ ಅಕ್ರಮವಾಗಿ ಇಟ್ಕೊಂಡಿದ್ರು ಇವರು. ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ ಅವರ ಇಡೀ ತಂಡದವರು ದಾಳಿ ಮಾಡಿದ್ದಾರೆ. ಒಟ್ಟು 6,61,000 ಬೆಲೆ ಬಾಳುವಂತಹ ಅಕ್ಕಿ ಇದು. ಅಷ್ಟು ದಾಸ್ತಾನ ಮಾಡಿಟ್ಕೊಂಡಿದ್ರು. ಮನ್ಸಲಾಪುರ ರಸ್ತೆಯ ಕೃಷ್ಣಸ್ವಾಮಿ ಜಿ ಶಂಕರ್ ಇಂಡಸ್ಟ್ರಿ, ಅದು ಗದ್ವಾಲ್ ರಸ್ತೆಯಲ್ಲಿರುವಂತಹ ಸಿಂಹ ರೈಸ್ ಮಿಲ್, ಚಂದ್ರಿಕಾ ರೈಸ್ ಮಿಲ್ ಮೇಲೆ ದಾಳಿ ಮಾಡಿದ್ರು. ಅಕ್ಕಿ ಗಿರಣಿಗಳ ಮಾಲೀಕರ ವಿರುದ್ಧ ಈಗ ಕಂಪ್ಲೇಂಟ್ ಹಾಕಿದ್ದಾರೆ ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ. ಇನ್ನು ನೇರವಾಗಿ ವಿಧಾನಸಭೆಯ ಕಲಾಪಕ್ಕೆ ಹೋಗ್ತಾ ಇದ್ದೀವಿ. ಬಜೆಟ್ ಅಧಿವೇಶನ ಇವತ್ತಿಂದ ಶುರುವಾಗ್ತಾ ಇದೆ. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಅಡಿನಲ್ಲಿ ತಂದಿದ್ದೀರಿ, ನನ್ನ ಪ್ರಕಾರ ಇದನ್ನು ತರಲಿಕ್ಕೆ ಬರೋದಿಲ್ಲ. ಯಾವ ನಿಯಮಾವಳಿ ಅಡಿನಲ್ಲೂ ಕೂಡ ಇದು ಬರಲ್ಲ. ಅದರ್ವೈಸ್ ಯು ಪ್ಲೀಸ್ ಮೆನ್ಷನ್ ಅಂಡರ್ ಸೋ ಅಂಡ್ ಸೋ ಪ್ರಾವಿಷನ್, ಅಂಡರ್ ಸೋ ಅಂಡ್ ಸೋ ರೂಲ್, ದಿಸ್ ಮ್ಯಾಟರ್ ಹ್ಯಾಸ್ ಬಿನ್ ಪುಟ್ ಇನ್ ದಿ ಅಜೆಂಡಾ ಫಾರ್ ಡಿಸ್ಕಷನ್. ನಾವು ಡಿಸ್ಕಷನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ಬೇಕು. ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಸಂವಿಧಾನದ ಬಗ್ಗೂ ನನಗಿರುವಂತಹ 363ರ ವಿಶೇಷ ಅಧಿಕಾರವನ್ನು ಬಳಸಿ ಈ ಚರ್ಚೆಗೆ ಅವಕಾಶವನ್ನ ಕೊಟ್ಟಿದ್ದೆ. ಸಂವಿಧಾನದ ಬಗ್ಗೆ ಚರ್ಚೆನೂ ಅದೇ ರೀತಿಯಲ್ಲಿ ನನಗಿರುವಂತಹ ಅಧಿಕಾರದ ವ್ಯಾಪ್ತಿಯಲ್ಲೇ ಇದು ಚರ್ಚೆಗೆ ಅವಕಾಶವನ್ನ ಕೊಡ್ತಾ ಇದ್ದೇನೆ. ಆಮೇಲೆ ಮಾತಾಡಿ, ಟ್ರೈ ಮಾಡಿ. ಸರಿ. ಯಾವ ನಿಯಮಾವಳಿ ಅಡಿನಲ್ಲಿ ತಂದಿದ್ದೀರಿ ಅಂತಕ್ಕಂಥದ್ದು ನಾನು ನಿಯಮಾವಳಿ ಪುಸ್ತಕಗಳು ನೋಡಿದಾಗ ಎಲ್ಲೂ ಕೂಡ ಯಾವ ನಿಯಮದಲ್ಲೂ ಕೂಡ ಇದು ಬರೋದಿಲ್ಲ. ಆದರೂ ಕೂಡ ನೀವು ತಂದ್ಬಿಟ್ಟಿದ್ದೀರಿ. ಒಂದು ನಿಯಮಾವಳಿ ಪುಸ್ತಕ ಇದೆ, ಇಲ್ಲಿ ತಕ್ಕಂತ ನಿಯಮಾವಳಿಗಳಿದಾವೆ. ಆ ನಿಯಮಾವಳಿ ಅಡಿನಲ್ಲಿ ಬರಬೇಕು ಇದು.
ಅದು ಬರದೇನೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಂಬರ್ 1. ನಂಬರ್ 2, ನೀವೇನು ಹೇಳೋದು, ರಾಷ್ಟ್ರದ ಲೋಕಸಭೆಗೆ ಚುನಾವಣೆ ಮತ್ತು ರಾಜ್ಯಗಳ ವಿಧಾನಸಭೆಗಳ ಚುನಾವಣೆ ಎರಡನ್ನೂ ಸಿಂಕ್ರನೈಸ್ ಮಾಡಿ ಒಟ್ಟಿಗೆ ನಡೆಸಬೇಕು ಅಂತಕ್ಕಂಥದ್ದು, ಒಟ್ಟಿಗೆ ನಡೆಸೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ನನ್ನ ಪ್ರಕಾರ ಇದು ಸ್ಟೇಟ್ಗೆ ಸೀಮಿತವಾದಂಥ ವಿಷಯ ಅಲ್ಲ. ಇದು ಸ್ಟೇಟ್ಗೆ ನಾನು ಮಾತಾಡಿದ್ಮೇಲೆ ಮಾತಾಡಿ ಯತ್ನಾಳ್ ಅವರೇ, ನಿಮಗೂ ಅವಕಾಶ ಇದೆ ಮಾತಾಡೋಕ್ಕೆ, ಆಮೇಲೆ ಮಾತಾಡಿ ದಯಮಾಡಿ. ಸ್ಟೇಟ್ನಲ್ಲೇ ಇದು ಸೀಮಿತವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಲೋಕಸಭಾ ಚುನಾವಣೆ ನಾನು ಮಾತಾಡಿದ್ಮೇಲೆ ಒಂದೇ ಒಂದು ನಿಮಿಷ, ನಿಮ್ಗೆ ಒಂದೇ ಒಂದು ನಿಮಿಷ, ಅವ್ರಿಗೆ ತರೋಕೆನೆ ಪ್ರಾವಿಷನ್ ಇಲ್ಲ ಅಂದಾಗ ಮುಂದುವರೆಯಕ್ಕೆ ಯಾಕೆ ಹೋಗ್ತಿದ್ರಿ? ಅದು ನಿಷ್ಕರ್ಷ ಆಗ್ಲಿ ಮೊದಲು. ಈಗ ತರೋಕೆ ನಿಮಗೆ ರೂಲ್ಸ್ ಅಲ್ಲಿ ಅವಕಾಶ ಇಲ್ಲ ಅಂದ್ಮೇಲೆ ಅದು ನಿಷ್ಕರ್ಷ ಆಗಿ ಆಮೇಲೆ ಬೇಕಾದ್ರೆ ನೀವು ಚರ್ಚೆ ಆರಂಭ ಮಾಡೋರಂತೆ. ಚರ್ಚೆ ಮಾಡ್ತಾ ಇಲ್ಲ. ನೋ ಮೆರಿಟ್ ಹೋಗ್ತಾನೆ ಇಲ್ಲ ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ದಿ ಮೆರಿಟ್. ಅಲ್ಲ ಸಿದ್ದರಾಮಯ್ಯ ಅವರು, ನಂದೇನು ಅಂದ್ರೆ ಮ್ಯಾಟರ್ ಸಿದ್ದರಾಮಯ್ಯ ಅವರು 363 ನಿಯಮಾವಳಿಗಳನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗತ್ತೆ. ಇಲ್ಲ ಇದೆ ಅಂತ ನಾನು ಹೇಳ್ತಾ ಇರೋದು. ಯಾವಾಗ ಸದನದ ನಿಯಮಾವಳಿಗಳಲ್ಲಿ ಒಂದು ವಿಚಾರನ್ನ ಚರ್ಚೆ ಮಾಡಬೇಕು ಅಂತ ತಗೊಳ್ತೀವಿ, ಇಂಥ ನಿಯಮ ಅಂತ ಹೇಳ್ತೀವಿ. ನಿಯಮಾವಳಿಗಳನ್ನು ಹೊರತುಪಡಿಸಿ ವಿಶೇಷ ನಿಯಮಾವಳಿಯನ್ನ ನೀವು 363ರಲ್ಲಿ ಬಳಕೆ ಮಾಡ್ಕೊಡ್ತಕ್ಕಂಥದ್ದು ವಿಶೇಷ ಸಂದರ್ಭಗಳಿಗೆ ಮಾತ್ರ ಸೀಮಿತ ಆಗಬೇಕು. ಈಗ ಇದು ವಿಶೇಷ ಸಂದರ್ಭವೇ ಇಲ್ಲ. ದಯಮಾಡಿ ಕೇಳಿ. ಸಂವಿಧಾನದ ಹೇಳಿದ್ರಿ, ಹೌದು, ಸಂವಿಧಾನ ಇಲ್ಲಿವರೆಗೆ ಅದರ ಕಾರ್ಯಾಚರಣೆ ಹೇಗಾಗಿದೆ, ಅದರ ಮೂಲ ಆಶಯಗಳ ಫಲ ನಮಗೆ ಸಿಕ್ಕಿದೆಯಾ, ಸಿಕ್ಕಿಲ್ವಾ? ನಾವು ಆರ್ ಓನ್ಲಿ ರೆಕಮೆಂಡೇಟರಿ ಬಾಡಿ. ನಾವು ಅದನ್ನ ಈ ಸದನದಲ್ಲೇ ಚರ್ಚೆ ಮಾಡಬೇಕು. ಮಾಡಿದ್ದೀವಿ. ಎಲ್ಲ ಸದಸ್ಯರು ಕೂಡ ತಮ್ಮ ಅಭಿಪ್ರಾಯಗಳು ಅದೇನಾಗಿದೆ ಅಂತ ಗೊತ್ತೇ ಇಲ್ಲ. ಇಲ್ಲಿ ಎಲೆಕ್ಷನ್ಸ್ ವಿಚಾರ ಇದೆಯಲ್ಲ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಲ್ಲಿ ದೇರ್ ಇಸ್ ಎ ಪ್ರಾವಿಷನ್. ಯಾವುದಕ್ಕೆ ಬೇರೆ ಮಾರ್ಗಗಳಿದ್ದಾವೋ ಸುಧಾರಣೆ ಮಾಡ್ಕೊಡೋದಕ್ಕೆ, ಅದನ್ನು ಬಿಟ್ಟು ನೀವು ಎಲ್ಲವನ್ನೂ ಕೂಡ ಸ್ಪೆಷಲ್ ಪರ್ಮಿಷನ್ ತಗೊಳ್ತೀನಿ. 363 ನನಗೆ ಡಿಸ್ಕ್ರಿಷನ್ ಇದೆ, ರೆಸಿಡಿಯಲ್ ಪವರ್ಸ್ ಇದೆ ಅಂದ್ರೆ ಬಿಡಿಎದವರು ಡಿಸ್ಕ್ರಿಷನರಿ ಕೋರ್ಟಲ್ಲಿ ಸೈಟ್ ಕೊಟ್ಟಂಗೆ ಆಗುತ್ತೆ. ಹಂಗೆ ಮಾಡಬೇಡಿ ದಯಮಾಡಿ. ಈಗ ಅಲ್ಲ, ನಾನು ಅಪೀಲಿಂಗ್ ಟು ಯು. ಮಗದೊಂದು ದಿನ ಮತ್ತೆ ಪ್ರತಿಭಟನೆ ಸ್ಟಾರ್ಟು. ಮೆಜೆಸ್ಟಿಕ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ನ ಬಿಸಿ ರಸ್ತೆಗಿಳಿತಿದ್ದಾರೆ ಸಾವಿರಾರು ನೌಕರರು. ಬ್ರೇಕಿಂಗ್ ನ್ಯೂಸ್. ನಿರೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. CITU, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, ಆ ಎಲ್ಲ ಸಾವಿರಾರು ಗಟ್ಟಲೆ ನೌಕರರು, 131 ಇಲಾಖೆ ನೌಕರರು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರೆಲ್ಲ ರಸ್ತೆಗಿಳಿದ್ರೆ ಎಷ್ಟು ಜನ ಆಗ್ತಾರೆ ಅಂತ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧ ಚಲೋ ಅಂತ ಕರೆ ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಬಿಸಿಯೂಟ ಕಾರ್ಯಕರ್ತರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಸಾರಿಗೆ ನೌಕರಿದ್ದಾರೆ, ಎಲ್ಲರೂ ಭಾಗವಹಿಸಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಕಾರ್ಮಿಕರು ಜಮಾವಣೆ ಆಗ್ತಿದ್ದಾರೆ, ವಿಧಾನಸೌಧ ಮುತ್ತಿಗೆಗೆ ರೆಡಿ ಆಗ್ತಿದ್ದಾರೆ ಹೋರಾಟಗಾರರು. ಕೆಲವೇ ಹೊತ್ತಲ್ಲಿ ಹೊರಡುತ್ತೆ ಬೃಹತ್ ರ್ಯಾಲಿ. ಇದು ನಿಜವಾಗ್ಲೂ ದುರಂತ ಅಂತ ಒಂದು ಸ್ವಲ್ಪ ಯಾಮಾರಿದ್ರೆ ಜೀವ ಹೊಟ್ಟೋಗುತ್ತೆ, ಹಾಗೆ ಆಗೋಗಿದೆ. ಒಡಿಶಾದ ಸಂಬಲ್ಪುರ್ನಲ್ಲಿ ಒಂದು ಭೀಕರ ಅಪಘಾತ. ಅದು ರೈಲ್ವೆ ಸ್ಟೇಷನ್ ಒಳಗಡೆ. ಅಲ್ಲೊಬ್ಬ ಬರ್ತಾ ಇದ್ದಾನಲ್ಲ, ಬ್ಲಾಕ್ ಮಾಡಿದ್ದೀವಲ್ಲ, ರೆಡ್ ಕಲರ್ ನೋಡ್ತಾ ಇರಿ, ಆರಾಮಾಗಿ ದಾಡ್ತಾ ಇದ್ದಾನೆ, ಏನೂ ಆಗಲ್ಲ ನನಗೆ ಅಂತ. ಸಡನ್ನಾಗಿ ರೈಲು ಹೊಡಿತು ಅಲ್ಲಿ ಕರೆಕ್ಟಾಗಿ. ಸೆಕೆಂಡ್ ಅಷ್ಟೇ ಅಲ್ಲಿ ಬಾಕಿ. ರೈಲ್ವೆ ಸ್ಟೇಷನ್ನಲ್ಲಿ ರೈಲಿಗೆ ಸಿಕ್ಕಾಕೊಂಡು ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ. ಹಳಿ ದಾಟಕ್ಕೆ ಹೋದ, ಬಚಾವಾಗಬೇಕು ಅನ್ನೋಷ್ಟರಲ್ಲೇ ರೈಲಿಗೆ ಸಿಕ್ಕಾಕೊಂಡ. ನೆಗ್ಲಿಜೆನ್ಸಿ ಅಷ್ಟೇ, ಇಲ್ಲ ಓವರ್ ಕಾನ್ಫಿಡೆನ್ಸು, ನಾನು ಆರಾಮಾಗಿ ಬರ್ತೀನಿ ಏನೂ ಆಗಲ್ಲ ನನಗೆ ಅಂತ. ಯಾವಾಗಲೂ ಅಷ್ಟೇ ತಿಳ್ಕೊಂಬಿಡಿ, ರೈಲಿನ ಸ್ಪೀಡನ್ನು ನೋಡ್ತಾ ಇದ್ರೆ ಕಂಡುಹಿಡಿಯೋಕ್ಕಾಗಲ್ಲ. ಫೆಬ್ರವರಿ 28 ಸಂಜೆ 6:30 ಇನ್ಸಿಡೆಂಟ್ ಇದು. ಇವರಂತೂ ನೋಡೋಕೆ ಚಿಕ್ಕವರು, ಆದರೆ ಅವ್ರ ಸಾಧನೆ ಇದೆಯಲ್ಲ ಅದು ತುಂಬ ದೊಡ್ಡದು. ಆ ಚಿಣ್ಣರ ಸಾಧನೆಗೆ ಒಂದು ಅದ್ಭುತ ವೇದಿಕೆ ಅಂದರೆ ಅದು ನ್ಯೂಸ್ 18ನ ವೇದಿಕೆ ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮ. ಇದೇ ಶನಿವಾರ ಅಂದರೆ ಇವತ್ತು ಗುರುವಾರ, ನಾಳಿದ್ದೇ ಶನಿವಾರ ಒಬ್ಬ ಕೊಳಲು ಮಾಂತ್ರಿಕ ಬರ್ತಿದ್ದಾನೆ, ಕೊಳಲು ವಾದಕ. ಆತನ ಹೆಸರು ಅನಿರ್ಬನ್ ಅಂತ. ಆತನಿಗೆ 10 ವರ್ಷ, ಆದರೆ ಸಾಧನೆ ಮಾತ್ರ ಅತ್ಯದ್ಭುತ. ಆತನ ಸಾಧನೆಯ ಒಂದು ಝಲಕ್ ಇಲ್ಲಿದೆ.
ನನ್ನ ಹೆಸರು ಅನಿರ್ಬಾನ್ ರಾಯ್. ನಾನು ಕ್ಲಾಸ್ 5 ನಲ್ಲಿ ಓದ್ತಿದ್ದೀನಿ. ನನಗೆ 10 ವರ್ಷ ವಯಸ್ಸು ಮತ್ತೆ ನಾನೊಬ್ಬ ಫ್ಲೂಟ್ ವಾದಕ. ಇವನು ಯಂಗ್ ಜೀನಿಯಸ್. ದಿನವಿಡೀ ಕೊಳಲೆ ಇವನ ಸಂಗಾತಿ. ಇವನು ಯಂಗ್ ಜೀನಿಯಸ್. 4.5 ವರ್ಷದಿಂದ ಕೊಳಲನ್ನ ಹಿಡಿದ ಇವನ ಬಳಿ ಈಗ 100ಕ್ಕೂ ಹೆಚ್ಚು ಕೊಳಲುಗಳಿವೆ. ತಂದೆಯೇ ಇವನ ಗುರು. ನನ್ನ ಏಮ್ ಅಂದ್ರೆ ಒಂದಿನ ನನ್ನ ಕೊಳಲಿನ ಈ ನುಡಿ ಏನಿದೆ ಇಡೀ ಜಗತ್ತಿಗೆ ಕೇಳಿಸ್ಬೇಕು ಮತ್ತು ಚಂದ್ರನವರೆಗೆ. ನೆಟ್ವರ್ಕ್ 18ನ ಅದ್ಭುತ ಶೋನಲ್ಲಿ ಅಪ್ರತಿಮ ಕಲಾವಿದ ಒಡಿಶಾದ ಅನಿರ್ಬಾನ್ ರಾಯ್. ನಾನ್ ರಾತ್ರಿ ಮಲಗುವಾಗ ಅಪ್ಪ ಯಾವ್ದಾದ್ರೂ ರಾಗ ಬಾರಿಸ್ತಾರೆ, ಅದನ್ನ ನಾನು 80% ಅಥವಾ 90% ನೋಡಿ. ಇದೊಂದು ಒಳ್ಳೆ ಸಿಸ್ಟಮ್. ರಾತ್ರಿ ರಾಗ ಆನ್ ಮಾಡಿ ಅಪ್ಲೋಡ್, ಮತ್ ಬೆಳಗ್ಗೆದ್ದು ಕೊಳಲಲ್ಲಿ ಡೌನ್ಲೋಡ್. ಪ್ರತಿಷ್ಠಿತ MS ಸುಬ್ಬಲಕ್ಷ್ಮಿ ಫೆಲೋಶಿಪ್ ಮತ್ತು ಸುರೇಶ್ ವಾಡ್ಕರ್ ಇಂದ ಮಾಸ್ಟರ್ ಮದನ್ ಅವಾರ್ಡ್ ಪಡೆದಂತ ಅತಿ ಕಿರಿಯ ಬಾಲಕ. ಇವನ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ 20 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಅನ್ನ ಪಡೆದುಕೊಂಡಿವೆ. ನನ್ಗೆ ಭರವಸೆ ಇದೆ, ದೇವರು ಒಳ್ಳೆಯದನ್ನೇ ನನಗೆ ಪ್ಲಾನ್ ಮಾಡ್ತಿದ್ದಾರೆ. ಬರ್ತಿದ್ದಾನೆ ಈ ಯಂಗ್ ಜೀನಿಯಸ್ ಇದೇ ಶನಿವಾರ ರಾತ್ರಿ 8 ಗಂಟೆಗೆ.